ಎಲ್ಲರಿಗೂ ನಮಸ್ಕಾರ. ಈ ವಿಕ್ರಮಾದಿತ್ಯ ಮತ್ತೆ ಆ ಮರದ ಕಡೆಗೆ ಹೋಗ್ತಾನೆ. ಬೇತಾಳ ಆ ಶವವನ್ನು ಹೆಗಲ ಮೇಲೆ ಏರಿಸ್ಕೊಂಡು ಬರ್ತಾ ಇರ್ತಾನೆ. ಆವಾಗ ಆ ಶವದಲ್ಲಿರುವಂಥ ಬೇತಾಳ ಮಾತಾಡ್ತೈತಿ. ವಿಕ್ರಮಾದಿತ್ಯ, ನೀನು ಬಹಳ ಹಠಮಾರಿ ಅದಿದಿ, ಎಷ್ಟು ಹೇಳಿದರೂ ನೀನು ಏನನ್ನೂ ಕೇಳ್ತಾ ಇಲ್ಲ. ಅದು ಇವತ್ತು ಒಂದು ನಾ ಕಥೆಯನ್ನು ಹೇಳ್ತೀನಿ, ಕೇಳ್ಕೊತ ಸಾಗು, ಈ ಮುಂದೆ ನಡೆ ಅಂತ ಹೇಳ್ತೈತಿ. ಹಿಂದೆ ಪುಣ್ಯಪುರ ಅನ್ನುವಂಥ ಒಂದು ನಗರವನ್ನು ವೀರಭದ್ರ ಅನ್ನುವಂಥ ರಾಜ ಆಳ್ತಾ ಇರ್ತಾನೆ. ಬಹಳ ಶಕ್ತಿಶಾಲಿಯಾಗಿರ್ತಾನೆ, ಸತ್ಯಸಂಧನಾಗಿರ್ತಾನೆ. ತನ್ನ ಪ್ರಜೆಗಳನ್ನು ಒಳ್ಳೆಯ ರೀತಿಯಿಂದ ಅವ ಕಾಪಾಡ್ತಾ ಇರ್ತಾನೆ, ಉದಾರಿಯಾಗಿರ್ತಾನೆ. ಅವನಿಗೆ ಒಬ್ಬ ನಿಷ್ಠಾವಂತ ಮಂತ್ರಿ ಇರ್ತಾನೆ. ಅವನ ಹೆಸರು ಸತ್ಯಮಣಿ. ಇಬ್ಬರು ಯುವಕರಾಗಿರ್ತಾರೆ. ರಾಜ ಬೇಗನೆ ತೀರಿ ಹೋದ ಕೂಡಲೇ ರಾಜಕುಮಾರ ವೀರಭದ್ರ ಇನ್ನೂ ಯುವಕನಾಗಿರ್ತಾನೆ, ಅವನಿಗೆ ಪಟ್ಟಗಟ್ಟಿರ್ತಾರೆ. ರಾಜನ ಮಗ ಮತ್ತು ಮಂತ್ರಿ ಮತ್ತು ರಾಜ ಇಬ್ಬರು ಯುವಕರಾಗಿರ್ತಾರೆ. ಆಗ ಒಂದು ಸಲ ಏನಾಗ್ತೈತೆ ಅಂದರೆ ಸತ್ಯಮಣಿ ಈ ವೀರಭದ್ರನಿಗೆ ಹೇಳ್ತಾನೆ, ಮಹಾರಾಜ, ನಾನು ಸ್ವಲ್ಪ ದಿನ ತೀರ್ಥಯಾತ್ರೆಗೆ ನಾನು ಹೋಗಿ ಬರಬೇಕು ಅಂತಂದು ಹೇಳಿ ಅಂದ್ಕೊಂಡೇನಿ. ಅಂದ ಕೂಡಲೇ ಆವಾಗ ರಾಜ ಹೇಳ್ತಾನೆ, ಆಯಿತು, ರಾಜ್ಯ ಕಾರ್ಯದೊಳಗೆ ನೀನು ಸಾಕಷ್ಟು ಏನಾಗ್ತಾರೆ ಬೇಸತ್ತು ಹೋಗಿದ್ದೀವಿ, ಹೋಗಿ ಬಾ, ಸ್ವಲ್ಪ ದಿನ ನೀನು ರಾಜ್ಯವನ್ನು ನಾನೆಲ್ಲ ನೋಡ್ಕೊಳ್ತೀವಿ ಅಂತಂದು ಹೇಳಿ ಅವನಿಗೇನು ಬೇಕೆಲ್ಲ ವ್ಯವಸ್ಥೆಯನ್ನು ಮಾಡಿ ರಾಜ ಕಳಿಸ್ಕೊಡ್ತಾನೆ. ಆನಂತರ ಈ ಸತ್ಯಮುನಿ ಕೆಲವಾರು ಕ್ಷೇತ್ರಗಳನ್ನು ನೋಡ್ತಾ ಬರ್ತಾನೆ. ಒಂದು ಸಮುದ್ರ ತೀರಕ್ಕೆ ಬರ್ತಾನೆ. ಸಂಜೆ ಆಗಿರ್ತೈತಿ. ಆಮೇಲೆ ಅಲ್ಲೇ ಕುಂಡಿರ್ತಾನೆ. ಆ ಸಮುದ್ರದ ಅಲೆಗಳು ಏನು ಮೇಲೆ ಹೇಳ್ತಿರ್ತಾವಲ್ಲ ಅವುಗಳನ್ನು ನೋಡ್ತಾ ಅವಂಗೆ ಭಾಳ ಅಲ್ಲಿ ಆ ಜಾಗ ಭಾಳ ಸೇರ್ತೈತಿ. ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕಳೆಯೋಣ ಸಮಯ ಅಂತಂದು ಹೇಳಿ ಅದೇ ದಡದ ಮೇಲೆ ಅವ ಭಾಳ ಹೊತ್ತನ ಕೊಂಡಿರ್ತಾನೆ. ಮಧ್ಯರಾತ್ರಿ ಆಗ್ತೈತಿ. ಮಧ್ಯರಾತ್ರಿ ಆದಂಥ ಹೊತ್ತಿನೊಳಗೆ ಏನಾಗ್ತೈತಿ ಅಂದ್ರೆ ಆ ಸಮುದ್ರದ ಒಳಗಿಂದ ಒಂದು ಕಾಂತಿಯುಕ್ತವಾದಂಥ ಹೊಳೆಯುವಂಥ ಒಂದು ವೃಕ್ಷ ಇದ್ದದ್ದು ಬರ್ತೈತಿ. ಆ ವೃಕ್ಷದ ಎಲೆಗಳು ಎಲ್ಲ ಬಂಗಾರ ವರ್ಣದ್ವಿರ್ತಾವೆ. ಆನಂತರ ಮುತ್ತು ರತ್ನಗಳಿಂದ ಆ ವೃಕ್ಷ ಕಂಗೊಳಿಸ್ತಾ ಇರ್ತೈತಿ. ಆ ವೃಕ್ಷದ ಒಂದು ಕೊಂಬೆಯ ಮೇಲೆ ಒಬ್ಬಳು ರಾಜಕುಮಾರಿ ಕುಂತು, ಅತ್ಯಂತ ಸುಂದರವಾದಂಥ ಒಬ್ಬಳು ಕನ್ಯೆ ಇರ್ತಾಳೆ. ಅವಳು ವೀಣೆಯನ್ನು ನುಡಿಸ್ತಾ ಕುಂತಿರ್ತಾಳೆ. ಇವು ಭಾಳ ಆಶ್ಚರ್ಯಕ್ಕೈತಿ. ಅವಳನ್ನು ನೋಡಿ ಭಾಳ ಮೋಹ ಉಂಟಾಗ್ತೈತಿ ಅವನಿಗೆ, ಸತ್ಯಮಣಿಗೆ. ಆನಂತರ ಅವಳನ್ನು ನೋಡ್ತಾ ಇದ್ದಂಗೆ ಇನ್ನೇನು ನಾನು ಸಮುದ್ರದೊಳಗೆ ಹಾರಿ ಅವಳ ಹತ್ತಿರ ಹೋಗಬೇಕು ಅನ್ನೋದ್ರೊಳಗೆ ಆಕೆ ಏನಂತಂದ್ರೆ ಆ ವೃಕ್ಷ ಆ ಸಮುದ್ರದಲ್ಲಿ ಮುಳುಗಿಬಿಡ್ತೈತಿ. ಆಮೇಲೆ ಅವ ಏನು ಮಾಡ್ತಾನಂತಂದ್ರೆ ಅವಳನ್ನು ಇಷ್ಟೊಂದು ಮೋಹ ಆವರಿಸಿರ್ತೈತಲ್ಲ ಅವಂಗೆ, ಅವಳದ ಗುಂಗಿನಿಂದ ಅವ್ನು ಹೊರಗೆ ಬರೋಕ್ಕಾಗೋದಿಲ್ಲ. ಈ ಸಂಗತಿಯನ್ನು ಅವಳ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರ ಮಾಡಬೇಕು ಅಂತಂದು ಹೇಳಿ ಅವಂಗೆ ಅನಿಸೋದನೇ ಇಲ್ಲ ಆ ಹೊತ್ತಿನೊಳಗೆ. ಆನಂತರ ಅವನು ಬಹಳ ಶೂರ ಇರ್ತಾನೆ. ಅವ ಏನಂತಾರೆ ಈ ವಿಚಾರವನ್ನು ನಾ ಮಹಾರಾಜಿಗೆ ಹೇಳೋನು ಅಂತಂದು ಹೇಳಿ ಆಮೇಲೆ ಆತುರವಾಗಿ ತೀರ್ಥಯಾತ್ರೆಯನ್ನು ಮುಂದುವರಿಸ್ತಾನೆ. ಹೊಳ್ಳಿ ಬಂದುಬಿಡ್ತಾನೆ. ಹೊಳ್ಳಿ ಬಂದು ಮಹಾರಾಜನಿಗೆ ಎಲ್ಲ ವಿಷಯಗಳನ್ನು ಹೇಳ್ತಾನೆ. ಹೇಳಿದ ಕೂಡಲೇ ರಾಜಾಗೂ ಅನಿಸ್ತೈತಿ, ಇಲ್ಲ ನಾನು ಬರ್ತೀನಿ, ನಾನು ನೋಡಬೇಕು ಅವಳನ್ನು ಅಂತಂದು ಹೇಳಂತಾನೆ. ಇಬ್ಬರು ಕೂಡ ಮತ್ತೆ ಅದೇ ನಗರಕ್ಕೆ ಬರ್ತಾರೆ. ನಗರಕ್ಕೆ ಬಂದು ಮತ್ತೆ ಸಮುದ್ರ ದಂಡೆಯ ಮೇಲೆ ಕುಂತ್ಕೋತಾರೆ. ಮಧ್ಯರಾತ್ರಿ ಆಗ್ತೈತಿ. ಆದಂಥ ಹೊತ್ತಿನೊಳಗೆ ಮತ್ತೆ ಆ ಸಮುದ್ರದೊಳಗಿಂದ ಆ ವೃಕ್ಷ ಎದ್ದು ಬರ್ತೈತಿ. ಆ ಸುಂದರಿ ಇದ್ದಕ್ಕೆ ವೀಣೆಯನ್ನು ನುಡಿಸ್ತಾ ಇರ್ತಾಳೆ. ಆವಾಗ ಏನಾಗ್ತೈತಿ ಅಂದ್ರೆ ಈ ರಾಜಕುಮಾರ ಮಹಾರಾಜ ಇದ್ದ ಸುಮ್ಮನೆ ಇರೋದಿಲ್ಲ. ಅವನು ಆಗಲೇ ಸಮುದ್ರದೊಳಗೆ ಧುಮುಕಿ ಅವಳ ಹತ್ತಿರ ಹೋಗ್ತಾನೆ. ಹೋಗಿ, ಸುಂದರಿ, ನೀನು ಯಾರು? ನೀನು ಈ ಸಮುದ್ರದಲ್ಲಿ ಏನು ಮಾಡಾಕತ್ತಿದಿ ಅಂತಂದು ಹೇಗೆ ಕೇಳಿಕೊಳ್ಳೆ. ಅವಾಗ ಏನು ಹೇಳ್ತಾಳಂತಂದ್ರೆ, ನೀನು ಉತ್ತರ ಬರಬೇಕು, ಸಿಗಬೇಕು ಅಂತಂದ್ರೆ ನೀ ಅಮಾವಾಸ್ಯೆ ರಾತ್ರಿ ತನ ನೀ ಕಾಯಬೇಕು ಅಂತಂದು ಹೇಳಿ ಹೇಳ್ತಾಳೆ. ಆಯಿತು ಅಂತಾನೆ ಮಹಾರಾಜ ಒಪ್ಪಿಕೊಳ್ತಾನೆ. ಆ ಅಮಾವಾಸ್ಯೆ ಬರುತ್ತಾನೂ ಅವ್ರು ಕಾಯ್ತಾರೆ. ಅಮಾವಾಸ್ಯೆ ದಿನ ಮತ್ತೆ ಆತ ಆ ವೃಕ್ಷ ಬಂದ ಕೂಡಲೇನ ಅವಳ ಹತ್ತಿರ ಹೋಗ್ತಾನೆ. ಸಮುದ್ರದಲ್ಲಿ ಧುಮುಕಿ ಈಜಿ ಅವಳ ಹತ್ತಿರ ಹೋಗ್ತಾನೆ. ಹೋದಂಥ ಹೊತ್ತಿನೊಳಗೆ ಏನಾಗ್ತೈತಿ ಅಂದ್ರೆ ಆ ಸಮುದ್ರದಲ್ಲಿ ಒಂದು ಕಪ್ಪನೆಯ ದೊಡ್ಡ ರಾಕ್ಷಸ ಇದ್ದದ್ದು ಅವಳ ಹತ್ತಿರ ಬರ್ತೈತಿ. ಆಮೇಲೆ ಬಂದು ಅದೇನಂತಂದ್ರೆ ಅವಳನ್ನು ಭಾಳ ಪೀಡಿಸೋದಕ್ಕೆ ಪ್ರಾರಂಭ ಮಾಡ್ತೈತಿ. ನನ್ನನ್ನು ನೀ ಮದುವೆ ಆಗಬೇಕು,
ನೀನು ನನ್ನ ಲೋಕಕ್ಕೆ ಹೋಗೋಣ ಬಾ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಭಾಳ ಪೀಡಿಸ್ತಾ ಇರ್ತೈತಿ. ಆ ಹೊತ್ತಿನೊಳಗೆ ಈ ರಾಜ ಇದ್ದವ ತನ್ನ ಒರೆಯಲ್ಲಿರುವಂಥ ಖಡ್ಗವನ್ನು ತಗೊಂಡು ಆ ರಾಕ್ಷಸನೊಂದಿಗೆ ಭಾಳ ಸೆಣಸಾಡ್ತಾನೆ. ಸೆಣಸಾಡಿ ಏನಂತಂದ್ರೆ ಇಬ್ಬರ ನಡುವೆ ಭಾಳ ಕಾದಾಟ ಆಕೈತಿ. ಆ ರಾಕ್ಷಸನನ್ನು ಆತ ಕೊಂದು ಬಿಡ್ತಾನೆ. ಕೊಂದು ಕೂಡಲೇ ಆವಾಗ ಆ ಯುವತಿ ಇದ್ದಾಕಿ ತನ್ನ ಕಥೆಯನ್ನು ಹೇಳ್ತಾಳೆ. ನಾನು ಒಬ್ಬ ಗಂಧರ್ವನ ಮಗಳದೀನಿ. ನನ್ನ ತಂದೆ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾನೆ ಅಂತಂದ್ರೆ ನನಗೆ ಪ್ರತಿದಿನ ನಾನು ಮಾಡಿದ ಅಡುಗೆನೇ ಆತ ಊಟ ಮಾಡ್ತಾನೆ. ಒಂದು ಸಲ ನನ್ನ ಗೆಳತಿಯರೊಂದಿಗೆ ನಾನು ಅಡುಗೆ ಮಾಡೋದನ್ನು ಅವ್ರ ಜೊತೆ ಆಟ ಆಡ್ತಾ ಅಡುಗೆ ಮಾಡೋದನ್ನು ನಾನು ಮರೆತು ಬಿಟ್ಟೆ. ಹಸಿವನ್ನು ತಾಳಲಾರದಂಥ ನನ್ನ ತಂದೆ ನನ್ನ ಈ ಒಂದು ಅವಿವೇಕತನವನ್ನು ಕಂಡು ನನ್ನ ಶಾಪ ಕೊಟ್ಟುಬಿಟ್ರು. ನಿನ್ನ ಕಾರ್ಯವನ್ನು ನೀ ಮರೆತು ಬಿಟ್ಟು ಅಂತ ನನ್ನ ಶಾಪವನ್ನು ಕೊಟ್ಟುಬಿಟ್ರು. ಒಬ್ಬ ರಾಕ್ಷಸನ ಪೀಡೆಗೆ ನೀವು ಒಳಗಾಗ್ತಿ ಅಂತ ಹೇಳಿದರು. ಆವಾಗಲಿಂದ ನಾ ಏನಂತಂದ್ರೆ ಇದೇ ರೀತಿ ಸಮುದ್ರದಲ್ಲಿ ನಾನು ವೀಣೆಯನ್ನು ನುಡಿಸ್ತಾ ಇರ್ತೀನಿ. ಪ್ರತಿ ಅಮಾವಾಸ್ಯೆಗೆ ಆ ರಾಕ್ಷಸ ಬಂದು ನನ್ನನ್ನು ಭಾಳ ಕಾಡಿಸ್ತಾ ಇರ್ತಾನೆ. ಮದುವೆ ಆಗು ಅಂತೇಳಿ ನಾನು ಭಾಳ ಒತ್ತಾಯ ಮಾಡ್ತಾ ಇರ್ತಾನೆ. ಅಂದ್ಕೂಳೆ ಆಮೇಲೆ ಮತ್ತೆ ಹೇಳ್ತಾಳಕ್ಕೆ ತಮ್ಮ ಸಿಟ್ಟು ಕಡಿಮೆ ಆದ ಕೂಡಲೇ ನನ್ನ ತಂದೆ ಮತ್ತೊಂದು ವರವನ್ನು ನಾನು ಕೊಟ್ಟರು. ನಾನು ಭಾಳ ಕೋಪದೊಳಗೆ ನಿನಗೊಂದು ಶಾಪವನ್ನು ಕೊಟ್ಟುಬಿಟ್ಟೆ. ನಾನು ಹಂಗೆ ಮಾಡಬಾರ್ದಾಗಿತ್ತು. ನಿನಗೆ ನಾನು ಶಾಪ ಕೊಟ್ಟದ್ದನ್ನು ಹಿಂತೆಗ್ಯಾಕೆ ಬರುವುದಿಲ್ಲ. ಅದ್ರ ಮುಂದೆ ಒಬ್ಬ ರಾಜಕುಮಾರ ಬಂದು ನಿನ್ನನ್ನು ಕಾಪಾಡ್ತಾನ ಆ ರಾಕ್ಷಸನಿಂದ ಅಂತಂದು ಹೇಳಿ ನನ್ನ ತಂದೆ ವರವನ್ನು ಕೂಡ ಕೊಟ್ಟಿದ್ದ. ಅದೇ ರೀತಿ ಆ ವರ ಇದ್ದು ನಿಜ ಆಯಿತು. ಇವತ್ತು ನೀನು ಬಂದು ಆ ರಾಕ್ಷಸನನ್ನು ರುಂಡವನ್ನು ನೀನು ತೆಗೆದು ನೀನು ನನ್ನನ್ನು ಕಾಪಾಡದೆ. ಮತ್ತು ನಾನು ನಿನ್ನೊಂದಿಗೆ ಮದುವೆ ಆಗ್ತೀನಿ ಅಂತಂದು ಹೇಳಿ ಅವಳು ಹೇಳ್ತಾಳೆ. ನನ್ನ ತಂದೆಯ ಇಚ್ಛೆ ಇತ್ತು, ನಾನು ಕೂಡ ನಿನ್ನೊಂದಿಗೆ ಮದುವೆ ಆಗೋದಕ್ಕೆ ಒಪ್ಪಿದ್ದೇನೆ ಅಂತಂದು ಹೇಳಿ ಆಕೆ ಹೇಳ್ತಾಳೆ. ಆಮೇಲೆ ರಾಜ ಭಾಳ ಸಂತೋಷಕ್ಕೈತಿ. ಅವಳನ್ನು ಕರೆದುಕೊಂಡು ತನ್ನ ರಾಜ್ಯಕ್ಕೆ ಬರ್ತಾನೆ. ಭಾಳ ವಿಜೃಂಭಣೆಯಿಂದ ಮದುವೆ ಆಗ್ತೈತಿ. ಭಾಳ ಸಂತೋಷದೊಳಗಿರ್ತಾನೆ ಮಹಾರಾಜ. ಆದರೆ ಸತ್ಯಮಣಿ ಇದ್ದವ ಆತ್ಮಹತ್ಯೆಯನ್ನು ಮಾಡ್ಕೋತಾನೆ ಅದೇ ದಿನ. ಬೇತಾಳ ಈ ಕಥೆಯನ್ನು ಹೇಳ್ತೈತಿ. ಅದು ಪ್ರಶ್ನೆ ಕೇಳ್ತೈತಿ, ಹೇಳು ವಿಕ್ರಮಾದಿತ್ಯ, ಈ ಸತ್ಯಮಣಿ ತಾನೇ ರಾಜನಿಗೆ ಈ ವಿಷಯವನ್ನು ಹೇಳ್ದವ. ರಾಜನಿಗೆ ಈ ವಿಷಯ ಗೊತ್ತೇ ಇರಲಿಲ್ಲ, ತಾನೇ ಹೇಳ್ದವ. ಆದರೆ ಮಹಾರಾಜ ಅವಳನ್ನು ಮದುವೆ ಆದರೆ ಇವ ಯಾಕೆ ಆತ್ಮಹತ್ಯೆಯನ್ನು ಮಾಡ್ಕೋಬೇಕು? ಸರಿಯಾದಂಥ ಪ್ರಶ್ನೆ ಯಾರಿಗಾದರೂ ಈ ಪ್ರಶ್ನೆ ಮನಸ್ಸಿನೊಳಗೆ ಬರ್ತೈತಿ. ಆಗ ವಿಕ್ರಮಾದಿತ್ಯ ಹೇಳ್ತಾನೆ, ಹೌದು, ಯಾಕಂತಂದ್ರೆ ಸತ್ಯಮಣಿ ಕೂಡ ಅವಳನ್ನು ನೋಡಿದ ಕೂಡ ಅತ್ಯಂತ ಮೋಹಕ್ಕೆ ಒಳಗಾಗಿದ್ದ. ಆತ ಶೂರಾಗಿದ್ದ. ಸ್ವಲ್ಪ ಕಾಲ ತಡೆದು ಅವಳ ಹತ್ತಿರ ಹೋಗಿ ಅಲ್ಲಿ ಧೂಮಕ್ಕೆ ಅವಳ ಹತ್ತಿರ ಹೋಗಿ ಅವಳ ಸಮಸ್ಯೆಯನ್ನು ನಾವು ಕೇಳಬಹುದಾಗಿತ್ತು. ಆ ರಾಕ್ಷಸನೊಂದಿಗೆ ಹೋರಾಡಿ ಅವಳನ್ನು ಕೊಲ್ಲುವಂಥ ಸಾಮರ್ಥ್ಯ ಕೂಡ ಅವನಲ್ಲಿ ಇತ್ತು. ಆದರೆ ಆತ ಬಹಳ ಆತುರಪಟ್ಟು ಇನ್ನೂ ವಿವಾಹ ಆಗದೇ ಇರುವಂಥ ತನ್ನ ಮಹಾರಾಜನಿಗೆ ಈ ಸುದ್ದಿಯನ್ನು ನಾವು ಹೋಗಿ ಮುಟ್ಟಿಸಿದ. ಮಹಾರಾಜ ಅದರ ಲಾಭವನ್ನು ಪಡೆದುಕೊಂಡ. ಇವನ ವರ್ಣನೆಯನ್ನಷ್ಟೇ ಕೇಳಿದ್ದ. ಇವನು ಪ್ರೀತಿಸ್ತಾನ ಅನ್ನುವಂಥದ್ದು ಮಹಾರಾಜನು ಏನು ಗೊತ್ತಿರಲಿಲ್ಲ. ಮಹಾರಾಜಂದ ಇರೋ ತಪ್ಪಿಲ್ಲ. ಅದರ ಸತ್ಯಮಣಿ ತಾನು ಅತಿಯಾಗಿ ಪ್ರೀತಿಸಿರುವಂಥ ಮತ್ತು ಅತ್ಯಂತ ಮೋಹಕ್ಕೆ ಒಳಗಾದಂಥವಳನ್ನು ಆತ ಏನಂತಂದ್ರೆ ತನ್ನ ಸಾಮರ್ಥ್ಯದಿಂದ ಆತ ಒಲಿಸ್ಕೋಬೇಕಾಗಿತ್ತು. ಈ ತಪ್ಪನ್ನು ಮಾಡ್ದ. ರಾಜ ಅವಳನ್ನು ಮದುವೆ ಆದ್ಕೊಳ್ಳೆ ಅದನ್ನು ಅವನಿಗೆ ಆಘಾತವನ್ನು ಅವ್ನು ತಡೆಯೋಕ್ಕಾಗಲಿಲ್ಲ. ಅವಳನ್ನು ಬಿಟ್ಟು ಇರೋಕೆ ಅವನು ಮನಸ್ಸಾಗಲಿಲ್ಲ. ಅದಕ್ಕಾಗಿ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡ ಅಂತಂದು ಹೇಳಿ ಈ ರಾಜ ಇದ್ದವ ಬೇತಾಳನಿಗೆ ಹೇಳ್ದ. ಆ ಬೇತಾಳ ಹೇಳ್ತು, ಹೌದು, ಸರಿಯಾದಂಥ ಉತ್ತರ ಐತಿ. ಸತ್ಯಮಣಿ ಇದ್ದವ ತಪ್ಪು ಮಾಡ್ದ. ತಾನಷ್ಟೊಂದು ಪ್ರೀತಿ ಇತ್ತು ಅಂತಂದ್ರೆ ತಾನೇ ಪ್ರಯತ್ನ ಮಾಡಬೇಕಾಗಿತ್ತು ಅಂತಂದು ಹೇಳಿ ಏನು ಮಾಡ್ತೈತಿ, ಮತ್ತೆ ಆ ಮಹಾರಾಜನಿಗೆ ಹೇಳ್ತೈತಿ ವಿಕ್ರಮಾದಿತ್ಯನಿಗೆ, ನೀನು ಮೌನವನ್ನು ಮುರಿದು ಬಿಡ್ತೀನಿ, ನಾ ಏನು ಮಾಡಲಿ, ಮಾತಾಡಬೇಡ ಅಂದ್ರೂ ನೀನು ಮಾತಾಡ್ಬಿಡ್ತಿದ್ದಿ, ಆಯಿತು ನಾ ಮತ್ತೆ ಹೋಗ್ತೇನೆ ಅಂತಂದು ಹೇಳಿ ಅದು ಹೋಗಿಬಿಡ್ತೈತಿ. ಮಹಾರಾಜ ಇದ್ದವ ಮತ್ತೆ ಬೇತಾಳ ಅನ್ಕೋತ ಅದ್ರ ಬೆನ್ನನ್ನು ಹತ್ತತಾನೆ. ಇಲ್ಲಿಗೆ ಈ ಕತೆ ಮುಗಿತೈತಿ.